ನೀಡವ್ವ ಕೊಡುಗಲಮ್ಮ ದೇವನಿಗೆ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಮತ್ತಿಕೊಂಟೆ ಕೃಷ್ಣಮೂರ್ತಿ ಆನ್ ಸ್ಟೇಜ್ ಪ್ಲೀಸ್. ಕೋರಣ್ಯ ನೀಡವ್ವ ಕೊಡುಗಲ ಮ್ಯಾಲೆ ಅಯ್ಯ ಕೋಲು ಮಂಡೆ ಜಂಗಮರ ಕರುಣಕ್ಕೆ ದಯ ಮಾಡೋರೇ ಕೋರಣ್ಯ ನೀಡವ್ವ ಕೊಡುಗಲ ಮ್ಯಾಲೆ ಕೋರಣ್ಯ ನೀಡವ್ವ ಕೊಡುಗಲ ಮ್ಯಾಲೆ ಅಯ್ಯ ಕೋಲು ಮಂಡೆ ಜಂಗಮರ ಕರುಣಕ್ಕೆ ದಯ ಮಾಡೋರೇ ಕೋರಣ್ಯ ನೀಡವ್ವ ಕೊಡುಗಲ ಮ್ಯಾಲೆ ಕೋರಣ್ಯ ನೀಡವ್ವ ಕೊಡುಗಲ ಮ್ಯಾಲೆ ಎಲ್ಲ ಮಾಡ್ದಿ ಸಂಕಣ್ಣೆ ಕುಲದವರೆಲ್ಲ ಹೆಜ್ಜೇನ ಮಲೆಗೆ ಹೆಜ್ಜೇನೆ ಬೇಟಗಾಗಿ ಕಾಡ್ಗೋಯ್ತಾ ಇದ್ದಾರಲ್ಲ ಮಾಡ್ದಿ. ಈ ಒಂಟಿ ಕೊಪ್ಪಲ ಕಾಡಿನಲ್ಲಿ ನಿನ್ನೊಬ್ಬಳನ್ನೇ ಬಿಟ್ಟೋಗಕ್ಕೆ ಹನುಮಾನ ಮಾಡ್ದಿ. ನನ್ನ ಬಲ್ಗೈ ಮುಟ್ಟಿ ಭಾಷೆ ಕೊಟ್ಟು ನನ್ನ ನೀನು ಕಳುಎಣ್ಣೆ ಕೋರಣ್ಯ ನೀಡವ್ವ ಕೊಡುಗಲ ಮ್ಯಾಲೆ ಕೋರಣ್ಯ ನೀಡವ್ವ ಕೊಡುಗಲ ಮ್ಯಾಲೆ ಅಯ್ಯ ಕೋಲು ಮಂಡೆ ಜಂಗಮರ ಕೋರಣ್ಯಕ್ಕೆ ದಯ ಮಾಡೋರೇ ಕೋರಣ್ಯ ನೀಡವ್ವ ಕೊಡುಗಲ ಮ್ಯಾಲೆ ಕೋರಣ್ಯ ನೀಡವ್ವ ಕೊಡುಗಲ ಮ್ಯಾಲೆ ಅಯ್ಯ ಯಜಮಾನ ಯಜಮಾನ ಎಂದು ಆಡದ ಮಾತು ಈ ದಿವಸ ಆಡ್ತಾ ಇದೆಯಲ್ಲೋ ಯಜಮಾನ. ನಿನ್ನ ಬಲಗೈ ಮುಟ್ಟಿ ಭಾಷೆ ಕೊಡುವಂತ ತಪ್ಪು ನಿಪ್ಪು ಏನೋ ಮಾಡಿದ್ದೀನಿ ಯಜಮಾನ. ಅಂತ ತಪ್ಪು ನಿಪ್ಪು ಕಂಡಿದ್ದೇ ಆದ ಪಕ್ಷದಲ್ಲಿ ನೀನು ಕೇಳಿದ್ದೇ ಆದ ಪಕ್ಷದಲ್ಲಿ ನಿನ್ನ ಕುಲದೋರ್ನೆಲ್ಲ ಕರ್ಸಯ್ಯ ಹಟ್ಟಿಗಾದ್ರೂ ಕರ್ಸಯ್ಯ ಅತ್ತೆ ಮಾವನ ಕರ್ಸಯ್ಯ ಊರ್ನೋರ್ನೆಲ್ಲ ಸೇರ್ಸಯ್ಯ ನ್ಯಾಯನಾದ್ರೂ ಮಾಡ್ಸಯ್ಯ ನೀನು ಕಟ್ಟಿರುವ ತೆರವ ತಕ್ಕೊಂಡಿಲ್ಲೇ ಬಿಟ್ಟು ಬಿಡು ಮಡದೀಯ ಕೋರಣ್ಯ ನೀಡವ್ವ ಕೊಡುಗಲ ಮ್ಯಾಲೆ ಕೋರಣ್ಯ ನೀಡವ್ವ ಕೊಡುಗಲ ಮ್ಯಾಲೆ ಎಲ್ಲ ಮಾಡಿದಿ ಸಂಕಣ್ಣೆ ಕಟ್ಟಿರುವ ತೆರವ ತಕ್ಕೊಂಡು ಬಿಟ್ಬಿಡೋದಕ್ಕೆ ನೀನೇನು ಕುರಿಯ ಕೋಳಿ ಎಮ್ಮೆ ದನವ ಸಂಕಣ್ಣೆ. ಹೌದೌದು ಯಾರು ಇಲ್ಲದ ಸಮಯದಲ್ಲಿ ಈ ಒಂಟಿ ಕೊಪ್ಪಲ ಕಾಡಿನಲ್ಲಿ ಯಾರು ಬರ್ತಾರೋ ಯಾರು ಹೋಗ್ತಾರೋ ಗೊತ್ತಿಲ್ವಲ್ಲ ಮಾಡ್ದಿ. ಕೇಳು ಬಳೆಗಾರ ಸೀಮಿಂದ ಕೇಳೆಣ್ಣೆ ಒಬ್ಬ ಬಳೆಗಾರ ಶೆಟ್ಟಿ ಬರ್ತಾನೆ ಬಳೆ ಬರ್ತಾನೆ ನೀನು ಅವನ್ನ ನೋಡ್ತೀಯೇ ಅವನು ನಿನ್ನ ನೋಡ್ತಾನೆ ಹಟ್ಟಿಗಾರು ಕರಿತೀಯೇ ಚಾಪೇನಾರು ಆಸ್ತಿಯೇ ಎಡಗೈಯಾದ್ರು ಕೊಡ್ತೀಯೇ ಚಂದದ ಬಳೆಯ ತೊಡ್ತಾನೆ ಬಳೆಗೈಲಾದ್ರು ಕೊಡ್ತೀಯೇ ಹಂದದ ಬಳೆಯ ತೊಡ್ತಾನೆ ಕೆಂಪು ರಂಪು ನೋಡ್ತಾನೆ ದಪ್ಪ ದೊಡ್ವ ನೋಡ್ತಾನೆ ಹಾವ ಬಾವ ನೋಡ್ತಾನೆ ನಿನ್ ಮೇಲೆ ಕಣ್ಣು ಹೊಡ್ತಾನೆ ಒಲ್ಮೆ ಮದ್ದು ಕೊಟ್ಟು ನಿನ್ನ ಒಲಿಸಿಕೊಂಡು ಒಯ್ತಾನೆ ಕೋರಣ್ಯ ನೀಡವ್ವ ಕೊಡುಗಲ ಮ್ಯಾಲೆ ಕೋರಣ್ಯ ನೀಡವ್ವ ಕೊಡುಗಲ ಮ್ಯಾಲೆ ಮುತ್ತಿನ ಸಿಟ್ಟಿಂದ ಬರ್ತಾರೆ ಒಬ್ಬ ಮುತ್ತಿನ ಶೆಟ್ಟಿ ಮುತ್ತು ಮುತ್ತಂತ ಅವನು ನಿನ್ನ ನೋಡ್ತಾನೆ ನೀನು ಅವನ ನೋಡ್ತೀಯೇ ಹಟ್ಟಿಗಾರು ಕರಿತೀಯೇ ಚಾಪೇನಾದ್ರು ಆಸ್ತಿಯೇ ಮುತ್ತು ಪೋಣಿಸಿ ತಾನೆ ದಪ್ಪ ದೊಡ್ವ ನೋಡ್ತಾನೆ ಕೆಂಪು ರಂಪು ನೋಡ್ತಾನೆ ನಿನ್ ಮೇಲೆ ಕಣ್ಣು ಮಾಡ್ತಾನೆ ಒಲ್ಮೆ ಮುದ್ದು ಕೊಟ್ಟು ನಿನ್ನ ಒಲಿಸಿಕೊಂಡು ಒಯ್ತಾನೆ ಕೋರಣ್ಯ ನೀಡವ್ವ ಕೊಡುಗಲ ಮ್ಯಾಲೆ ಕೋರಣ್ಯ ನೀಡವ್ವ ಕೊಡುಗಲ ಮ್ಯಾಲೆ ಅಯ್ಯ ಕೋಲು ಮಂಡೆ ಜಂಗುಮರೋ ಕರುಣೆಕ್ಕೆ ದಯ ಮಾಡೋರೇ
ಕೋರಣ್ಯ ನೀಡವ್ವ ಕೊಡುಗಲ್ಲ ಮ್ಯಾಲೆ, ಕೋರಣ್ಯ ನೀಡವ್ವ ಕೊಡುಗಲ್ಲ ಮ್ಯಾಲೆ, ಕೋರಣ್ಯ ನೀಡವ್ವ ಕೊಡುಗಲ್ಲ ಮ್ಯಾಲೆ. ಮತ್ತಿಕುಂಟೆ ಕೃಷ್ಣ ಅವರೇ, ಎಲ್ಲರೂ ಫುಲ್ಲು ಡಾನ್ಸ್ ಎಲ್ಲ ಮಾಡ್ತಿದ್ರು, ಕೈ ತಡ್ಕೊಂಡೆಲ್ಲ ಸೂಪರ್ ನೀವು. ಥ್ಯಾಂಕ್ ಯು ಮೇಡಮ್. ಓಕೆನಾ, ಖುಷಿ ಆಯ್ತಾ? ಖುಷಿ ಆಯ್ತು. ನಮ್ಮ ಬೇರೆ ಪಾರ್ಟಿಸಿಪೆಂಟ್ಸ್ ರಿಯಾಕ್ಷನ್ ನೋಡಿ ಖುಷಿ ಆಯ್ತಾ? ಅವರು ಖುಷಿ ಆಯ್ತು, ಇವರಿದ್ರಲ್ಲ ಇವ್ರದ್ದು ಬೇರೆದು. ಬಾಯಲ್ಲಿ ನಿರಾಜು ಸರ್. ಕೃಷ್ಣ ಅವರೇ, ಸರ್ ಪ್ರಾರಂಭದಲ್ಲೇ ಕೋರಣ್ಯ ನೀಡವ್ವ ಕೋಡುಗಲ್ಲಯ್ಯನಿಗೆ, ಅದು ಕೋಡುಗಲ್ಲ ಮ್ಯಾಲೆ ಅಲ್ಲ, ಅದು ಕೋಡುಗಲ್ಲಯ್ಯನಿಗೆ. ಯಾರು ಕೋಡುಗಲ್ಲಯ್ಯ? ಮಾದೇಶ್ವರ ಅಲ್ವಾ? ಅಯ್ಯ ಕೋಲು ಮಂಡೆ ಜಂಗು ಮರೋ ಕೋರಣ್ಯಕ್ಕೆ ದಯಂ ಮಾಡವರೇ ಅಲ್ವಾ? ಅವ್ರು ಬಂದವ್ರೆ ಅಂತ. ಇದು ಸರಣೆ ಸಂಖ್ಯಮ್ಮನ ಕಥನ ಗೀತೆ, ಭಾಳ ಅದ್ಭುತವಾದ ಕಥೆ ಅದು. ನೀವು ಮಧ್ಯದ ಒಂದು ತುಣುಕನ್ನು ಹಾಡಿದ್ರಿ. ಆ ಸಂದರ್ಭ ಏನು ಅಂತಂದರೆ, ಈ ಗಂಡ ಹೆಂಡತಿ ಸರಣೆ ಸಂಖ್ಯಮ್ಮ ಮತ್ತು ನೀಲಯ್ಯ ಮದುವೆ ಆಗಿರ್ತಾರೆ. ಅವರು 7 ಜನ ಅಣ್ಣ ತಮ್ಮದಿರು, ಈಕೆನೂ 7 ಜನ ಅಕ್ಕ ತಂಗಿದ್ರು. ಕೊನೆಯವಳು, ಅವನು ಕೊನೆಯವನು. ದೊಡ್ಡವ್ರಿಗೆಲ್ಲ ಮಕ್ಳಿರ್ತವೆ, ಈಕೆಗೆ ಮಕ್ಳಿರಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಕಾಡು ಪೋಡಿಗೆ ನಾವು ಇಲ್ಲಿ ಬೇಡ, ಇಲ್ಲಿ ವಾರರ್ಗಿತ್ತಿರಲ್ಲ, ನಿನ್ನ ಆಡ್ಕೋತಾ ಇರ್ತಾರೆ ಅಂತ ಹೇಳಿ ಆ ನೀಲ್ಗಾರ ಕರ್ಕೊಂಡು ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗಿ ಅತೀ ಕಡು ಚೆಲುವೆ ಆದ್ದರಿಂದ ಏನು ಮಾಡ್ತಾನೆ, ಇವ್ನಿಗೆ ಅನುಮಾನ ಹೆಂಡತಿ ಮೇಲೆ. ಕಾಡಲ್ಲಿ ಬಿಟ್ಟೋಗೋಕ್ಕೆ ಅವಳನ್ನ ನಗ್ನ ಸ್ಥಿತಿಲಿ ಬಿಟ್ಟು ಕಾರೆ ಮುಳ್ಳುಗಳನ್ನೆಲ್ಲ ಮುಚ್ಚಿಟ್ಟು, ನಾನು ಹೆಜ್ಜೆನ ಮಲೆಗೆ ಹೋಗಿ ಬರ್ತೀನಿ, ಅಲ್ಲಿವರೆಗೂ ನೀನು ಯಾರು ಬಂದರೂ ಈಚೆಗೆ ಬರಬೇಡ. ಪಾಪಾಗೆ ಹೆಂಗೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಅಂಥ ಸಂದರ್ಭದಲ್ಲಿ ಈ ಪದ ಬರುತ್ತದು ಅಲ್ವಾ? ಇಡೀ ಕತೆ ಹೇಳೋವಂಥ ಸಂದರ್ಭದಲ್ಲಿ ನಾನು ಹಿಂಗೆ ಹೋಗಿ ಬರ್ತೀನಲ್ಲ, ಇಂಥ ಜಂಗಬ್ರು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ನೀನು ನನ್ನ ಕೈ ಕೊಟ್ಟೋಗ್ಬಿಟ್ರೆ ಅಲ್ವಾ? ಈ ಥರದ್ದೊಂದು ಸಾಹಿತ್ಯ ಇದೆ ಇದು. ವೇಮಗಲ್ ಸರ್. ಕೃಷ್ಣ ಅವರೇ, ಈಗ ಮುನ್ರಾಜ್ ಅವರು ಸಾಹಿತ್ಯದ ಬಗ್ಗೆ ವಿಶ್ಲೇಷಣೆ ಕೊಟ್ಟರು. ನನಗನ್ನಿಸ್ತಾ ಇರೋದು, ಆ ಕಾಲದಲ್ಲೂ ಹೆಣ್ಣಿನ ಮೇಲೆ ಒಂದು ರೀತಿಯ ಒಂದು ಕ್ರೌರ್ಯ ಇತ್ತು ಅಂತ ಕಾಣಿಸ್ತದೆ. ದಬ್ಬಾಳಿಕೆ ನೋಡಿ, ಎಷ್ಟೊಂದು ಅನುಮಾನ ಪಟ್ಟು ಏನೆಲ್ಲ ಕಂಡೀಷನ್ಸ್ ಹಾಕಿ, ಅಬ್ಬಬ್ಬಬ್ಬ ಆಶ್ಚರ್ಯ ಆಗುತ್ತೆ. ಬಹುಶಃ ಈಗ ನಾವೆಲ್ಲ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಲ್ಲ, ಆಗೇನು ಹಿಂಸೆ ಇತ್ತೋ ಗೊತ್ತಿಲ್ಲ. ಈಗ ವಾರಕ್ಕೆ 2-3 ಕೊಲೆ ಪ್ರಕರಣಗಳು ಬೇರೆ ಬೇರೆ ಕಾರಣಕ್ಕೆ ಆಗ್ತಾಯಿದ್ವು, ನೀವೆಲ್ಲ ನೋಡಿರ್ಬೋದು. ಇವೆಲ್ಲ ಈ ಒಂದು ರೀತಿಯ ಎಲ್ಲೋ ಒಂದು ಬಿರುಕು ಹುಟ್ಟಿತು ಅಂತ ಹೇಳಿದ್ರೆ ಯುವಕರಲ್ಲಿ ಆಗ್ಬೋದು, ದಂಪತಿಗಳಲ್ಲಿ ಆಗ್ಬೋದು. ನಾನು ಪೊಲೀಸ್ ಇಲಾಖೆಯಲ್ಲಿ ಇದ್ದು ನಾನು ಈ ಮಾತು ಹೇಳ್ತಾ ಇದ್ದೀನಿ. ಎಷ್ಟೊಂದು ಕೇಸುಗಳು ದಿನನಿತ್ಯ ಇದೇ ಆಗೋಗಿತ್ತು. ನೀವು ಯಾವುದೇ ಚಾನಲ್ ಮುಂದೆ ನೋಡಿದ್ರೆ ಆ ಹಿಂಸೆ ಇನ್ನೂ ಈಗಲೂ ಅದು ಏನು ಮಾಯವಾಗಿಲ್ಲ ಅಂತ ನನಗನ್ಸುತ್ತೆ. ಅದು ಇನ್ನೂ ಪ್ರಚಲಿತವಾಗಲೇ ಇದೆ ಅಂಥೇಳಿ ಇದೆ. ಆ ಕಾಲದಿಂದನೂ ಇದೆಯಲ್ಲ ಅಂಥೇಳಿ ಈ ಹಾಡಲ್ಲಿ ಗೊತ್ತಾಯಿತು ನಮಗೆ. ಇದೇ ಥರ ಎಷ್ಟು ಹಾಡುಗಳಲ್ಲಿ ಕೂಡ ಈ ರೀತಿ ಸನ್ನಿವೇಶಗಳು ಬರ್ತವೆ. ಬಟ್ ಒಳ್ಳೆ ಪ್ರೆಸೆಂಟೇಷನ್ ಕೊಟ್ಟಿದ್ರಿ. ಬಟ್ ಎಲ್ಲಿ ಸಾಹಿತ್ಯನ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ತಾಳಬದ್ಧವಾಗಿ ಆಡಿದ್ರಿ. ಥ್ಯಾಂಕ್ ಯು ಸರ್. ಅರ್ಚನಾ ಮಾಡಿ. ಇವರು ಈ ಹಾಡನ್ನು ಹಾಡ್ತಾ ಇದ್ದಾಗ ನನ್ನ ತಲೆಗೆ ಬಂದಿದ್ದು ಒಂದು ಯೋಚನೆ ಏನು ಗೊತ್ತಾ, ಒಂದು ವೇಳೆ ಈ ಹಾಡನ್ನೇನಾದರೂ ಮೋನಿಕಾ ಕೊಟ್ಟಿದ್ರೆ ಏನಾಗ್ತಿತ್ತು ಅಂತ. ಯಾಕಂದರೆ ಎಷ್ಟಿದೆ ಸಾಹಿತ್ಯ ಇದರಲ್ಲಿ. ಇದೇ ಒಂದು 4-5 ಪೇಜ್ ಇರಬಹುದು ಈ ಹಾಡು, ಅಷ್ಟಿದೆ ಇದರಲ್ಲಿ ಸಾಹಿತ್ಯ. ಆ್ಯಂಡ್ ಅದೆಲ್ಲವನ್ನು ಎಸ್ಪೆಷಲಿ ಚರಣದಲ್ಲಂತೂ ವಿತೌಟ್ ರಿದಮ್ಮು ನೀವು ಅದನ್ನು ಸ್ಪೀಡಾಗಿ ಒಂದು ಕಥೆಯನ್ನು ಹೇಳೋ ರೀತಿಯಲ್ಲಿ ಹೇಳ್ಕೊಂಡು ಹೋಗಬೇಕಾಗತ್ತೆ. ಆವಾಗ ಮೋನಿಕಾ ಗತಿ ಏನಾಗಿರ್ತಿತ್ತು. ಪಾಪ ಹೆದರ್ಕೊಂಡು ಓಡೇ ಹೋಗ್ಬಿಟ್ಟಿರೋರೇನೋ. ಬಟ್ ನೀವು ಆ ಸಾಹಿತ್ಯ ಏನಂತಾರೆ, ಆ ಸಾಹಿತ್ಯವನ್ನು ಅಷ್ಟೊಂದು ಸಾಲುಗಳನ್ನು ಸ್ಟೇಜ್ ಮೇಲೆ ಈ ಒತ್ತಡದಲ್ಲಿ ಪ್ರೆಸೆಂಟ್ ಮಾಡೋದು ಕಷ್ಟ. ಹಲವಾರು ಕಡೆ ಸಾಹಿತ್ಯನೂ ಸ್ವಲ್ಪ ಆಚೆ ಈಚೆ ಆಯಿತು. ಬಟ್ ನಿಮ್ಮ ಎಫರ್ಟ್ ಇದೆಯಲ್ಲ, ಅದಕ್ಕೆ ನಾನು ಶಭಾಷ್ ಅಂತ ಹೇಳಲೇಬೇಕು. ಆಮೇಲೆ ಪಲ್ಲವಿ ಎಲ್ಲ ಎಕ್ಸಲೆಂಟಾಗಿ ಹಾಡಿದ್ರಿ. ನಿಮ್ಮದು ಸೇಮ್ ಪ್ರಾಬ್ಲಮ್ಮು. ಚರಣದಲ್ಲಿ ಹೈ ಪಿಚ್ಚಿಗೆ ಹೋದ ತಕ್ಷಣ ಸ್ವಲ್ಪ ಶ್ರುತಿ ಶಾರ್ಪ್ ಆಗ್ತಾ ಇತ್ತು ನಿಮ್ಮದು ಕೂಡ. ಕೊಲ್ಲಿಸಿಕೊಂಡು ಹೋಯ್ತಾನೆ ಕೋರಣ್ಯ ನೀಡವ್ವ ಕೊಡುಗಲ್ಲ ಮ್ಯಾಲೆ. ಸೊ ಎಲ್ಲರೂ ನೀವು ಏನಾಗುತ್ತೆ, ರೇಂಜಲ್ಲಿ ಹಾಡುವಾಗ ಶ್ರುತಿ ಕಡೆ ಎಕ್ಸ್ಟ್ರಾ ಗಮನ ಕೊಟ್ಟರೆ ತುಂಬ ನಿಮ್ಮ ಭಾವ ಕೂಡ ತುಂಬ ಚೆನ್ನಾಗಿತ್ತು. ಆಮೇಲೆ ಧ್ವನಿ ಒಂಥರ ನಿಮ್ಮದು ಮಣ್ಣಿನ ಧ್ವನಿನೇ ನಿಮ್ಮದು.
ಖುಷಿಯಾಗುತ್ತೆ ಕೇಳೋದಕ್ಕೆ. ಅದು ಈ ಥರದ ಹಾಡುಗಳನ್ನಂತೂ ಕೇಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಆಮೇಲೆ ದಯವಿಟ್ಟು ನೀವು ಕೂಡ ಅಕಾರ ಹಕಾರದ ಕಡೆ ಗಮನ ಕೊಡಲೇಬೇಕು. ಹವನು ಹವನು ಅಂತ ಹೇಳಿದ್ರಿ. ಆಮೇಲೆ ಇನ್ನೊಂದು ಯಾವುದು, ಹಂದದ ಬಳೆಯ ಅಂದ್ರಿ. ಅಂದದ ಬಳೆಯ ಅಲ್ವಾ? ನೀನು ಅವನ್ನ ನೋಡ್ತೀಯೇ, ಅವನು ನಿನ್ನ ನೋಡ್ತಾನೆ, ಹಟ್ಟಿಗಾರೋ ಕರಿತೀಯೇ. ಸೊ ಅದನ್ನು ಅದ್ರ ಕಡೆ ಗಮನ ಕೊಡಲೇಬೇಕು. ಯಾಕಂದರೆ ತುಂಬ ಆಭಾಸ ಆಗುತ್ತೆ. ಸಾಹಿತ್ಯದ ಅರ್ಥನೇ ಕೆಲವು ಕಡೆ ಬೇರೆ ಆಗಿಬಿಟ್ರೆ ಬೇರೆಯೇ ಅರ್ಥ ಬಂದು ಆಭಾಸ ಆಗುತ್ತಲ್ವ. ಸೊ ಇದಷ್ಟು ಕಡೆ ಗಮನ ಕೊಟ್ಟರೆ ಅದರ್ವೈಸ್ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರಿ. ಗಾಡ್ ಬ್ಲೆಸ್ ಯು. ಓಕೆ, ಹತ್ತಿಕುಂಟೆ ಕೃಷ್ಣ ಅವರೇ, ಥ್ಯಾಂಕ್ ಯು ಸೊ ಮಚ್.